ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ಶ್ರಮೆ ಮರಣದ 2ನೇ ದಿನ. ಹೀಗಾಗಿ ಆ ವಾರದ 2ನೇ ದಿನ. ಇವತ್ತು ನಾವು ಕಲಿಯೋದಕ್ಕೆ ಹೋಗೋದು ಚಿಯೋನ್ ನಗರಿಯೇ ಹೆದರಬೇಡ. ಯೋಹಾನ್ ಬರೆದ ಸುವಾರ್ತೆ 12:14-16. ಮತ್ತು ಯೇಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು. ಇದರಿಂದ ಚಿಯೋನ್ ನಗರಿಯೇ ಹೆದರಬೇಡ, ಇಗೋ ನಿನ್ನ ಅರಸನು ಕತ್ತೆ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು. ಇದು ಆತನು ಶಿಷ್ಯರಿಗೆ ಮೊದಲು ತಿಳಿದಿರಲಿಲ್ಲ. ಆದರೆ ಯೇಸು ತನ್ನ ಮಹಿಮೆಯ ಪದವಿಗೆ ಬಂದ ಮೇಲೆ ಇದು ಆತನ ವಿಷಯವಾಗಿಯೇ ಬರೆದದೆ ಎಂದು ಆತನಿಗೆ ನಾವು ಅದನ್ನೆಲ್ಲ ಮಾಡಿದೆವೆಂದು ಅವರ ನೆನಪಿಗೆ ಬಂತು. ಇಲ್ಲಿ ಯೇಸುಸ್ವಾಮಿ ಕತ್ತೆ ಮರಿಯನ್ನ ಹತ್ತಿದವನಾಗಿ ಅದರಲ್ಲಿ ಪ್ರಯಾಣ ಮಾಡ್ತಾರೆ. ಅಂದ್ರೆ ಆತನ ದೀನ ಸ್ವಭಾವವನ್ನು ತೋರಿಸ್ತದೆ. ಆತನ ಈ ಲೋಕಕ್ಕೆ ಬಂದಿದ್ದೇ ತನ್ನನ್ನು ತಗ್ಗಿಸಿಕೊಂಡು ತನ್ನ ಜೀವವನ್ನ ನಮಗಾಗಿ ಮುಡುಪಾಗಿಡಕ್ಕೆ ಬಂದಿದ್ದೆಂಬುದಾಗಿ ಈ ಕತ್ತೆ ಮರಿ ತೋರಿಸುವಂತದ್ದಾಗಿದೆ. ಮಾತ್ರವಲ್ಲದೆ ಚಿಯೋನ್ ನಗರಿ ಹೆದರಬೇಡ. ಹೆದರಿಕೆ ಅನ್ನೋದು ಇಸ್ರಾಯೇಲರಿಗೆ ಇತ್ತು ಆ ಕಾಲದಲ್ಲಿ. ಒಂದು ವೇಳೆ ನಿನಗೂ ಸಹ ಹೆದರಿಕೆ ಇರ್ಬೋದು. ಆ ಹೆದರಿಕೆಯನ್ನ ಯೇಸು ಸ್ವಾಮಿ ತನ್ನ ಮರಣದ ಮೂಲಕ ತೆಗೆದುಹಾಕಿದ್ದಾರೆ. ಎಷ್ಟೋ ಜನಕ್ಕೆ ಇವತ್ತು ಮರಣ ಅಂದ್ರೆ ಭಯ. ಅಯ್ಯೋ, ಮರಣ ಬಂದ ನಂತರ ನಾನು ಎಲ್ಲಿಗೆ ಹೋಗ್ತೀನೋ, ನರಕಕ್ಕೆ ಹೋಗ್ಬಿಡ್ತೀನೋ ಎಂಬುದಾಗಿ ಎಷ್ಟೋ ಜನಕ್ಕೆ ಭಯ. ಅದಕ್ಕೆ ಮರಣ ಅನ್ನೋದು ಭಯಾನಕವಾದದ್ದು. ಆದರೆ ದೇವರು ಹೇಳ್ತಾ ಇದ್ದಾರೆ, ಭಯ ಪಡಬೇಡ. ಖಡಾಖಂಡಿತವಾಗಿ ನಿನ್ನ ಭಯವನ್ನ, ಮರಣದ ಭಯವನ್ನು ಹೋಗಲಾಡಿಸೋದಕ್ಕಾಗಿ ಶಿಲ್ಬೆ ಮೇಲೆ ಸಾಯಕ್ಕೆ ನಾನು ಬಂದಿದ್ದೀನಿ ಎಂಬುದಾಗಿ ಯೇಸು ಅಲ್ಲಿ ಇಸ್ರಾಯೇಲರಿಗೆ ತಿಳಿಸಿದ್ರು. ಮಾತ್ರವಲ್ಲದೆ ಇವತ್ತು ನಮಗೂ ಸಹ ತಿಳಿಸ್ತಾ ಇದ್ದಾನೆ. ಸರಿ, ಈ ಕತ್ತೆಯ ಮೇಲೆ ಹತ್ತಿ ಬರುವವನು ಯಾರು ಎಂಬುದಾಗಿ ಶಿಷ್ಯರಿಗೆ ಆವಾಗ ತಿಳಿದಿರಲಿಲ್ಲ. ಆದರೆ ಯೇಸು ಸತ್ತು ಸಮಾಧಿಲಿಡಲ್ಪಟ್ಟು ಉಣಲ್ಪಟ್ಟು ಮೃತ್ಯುಂಜಯನಾಗೆದ್ದು ಪರಲೋಕಕ್ಕೇರಿ ತಿರುಗಿ ಬರುವಾಗನೇ, ಅಂದ್ರೆ ಯೇಸುಸ್ವಾಮಿ ಎದ್ದಾಗನೇ ಅವ್ರು ಏರಿ ಹೋದ್ಮೇಲೆ ಶಿಷ್ಯರಿಗೆ ಗೊತ್ತಾಯ್ತು. ಕೆಲವು ಕಾರ್ಯಗಳು ನಮಗೆ ತಿಳಿಯಲ್ಲ ಪ್ರಿಯರೇ. ಯೇಸುಸ್ವಾಮಿ ನಂಬು, ಅನೇಕ ಕಾರ್ಯಗಳು ನೀನು ತಿಳ್ಕೊಳ್ಳುವ ಹಾಗೆ ನಿನಗೆ ಕೃಪೆ ಕೊಡ್ತಾರೆ. ಕರ್ತನ ಆ ರೀತಿ ನಿಮ್ಮನ್ನು ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮ್ಮ ಸ್ತೋತ್ರ. ಹೌದು ಸ್ವಾಮಿ, ನಮಗಾಗಿ ಶ್ರಮೆಯನ್ನು ಅನುಭವಿಸೋದಕ್ಕಾಗಿ, ಪಾಪದ ಯೋಚನೆಗಳ ಆಸೆಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ನೀವು ಶಿಲುಬೆ ಮೇಲೆ ಸಾಯೋದಕ್ಕೋಸ್ಕರವಾಗಿ ಕತ್ತೆ ಮರಿಯನ್ನು ಹತ್ತಿ ನೀವು ಯೆರೂಸಲೇಮಿನಲ್ಲಿ ಅರಸನಂತೆ ಪ್ರವೇಶ ಮಾಡಿದ್ರಿ. ಆಗಿನ ಕಾಲದಲ್ಲಿ ಶಿಷ್ಯರಿಗೂ ಅದು ತಿಳಿದಿರಲಿಲ್ಲ, ದೇವ ಇಸ್ರಾಯೇಲರಿಗೂ ಅದು ತಿಳಿದಿರಲಿಲ್ಲ. ಆದರೆ ಸ್ವಾಮಿ, ನಮಗೆ ಆ ಭಾಗ್ಯವನ್ನ ನೀವು ತಿಳಿಪಡಿಸಿದೆಯಾ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈ
ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥಗೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥಗೈದನು, ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ